ವೀಕ್ಷಕರೇ ನಮಸ್ಕಾರ. ಹಾಸನದ ಮಹಾನಗರ ಪಾಲಿಕೆಗೆ ನೂತನವಾಗಿ ಮೊದಲ ಮಹಿಳಾ ಮೇಯರ್ ಅಂದರೆ ಪ್ರಪ್ರಥಮ ಮಹಿಳಾ ಪ್ರಜೆಯಾಗಿ ಆಯ್ಕೆಗೊಂಡ ಶ್ರೀಮತಿ ಹೇಮಲತಾ ಕಮಲ್ ಕುಮಾರ್ ಅವರು ಮೊದಲ ಬಾರಿಗೆ ವಿಶ್ವಪಥ ಟಿವಿಗೆ ಆಗಮಿಸಿ ಕೆಲವು ಮಾಹಿತಿಗಳನ್ನು ಹಂಚಿಕೊಂಡರು. ನಮಸ್ತೆ, ನನ್ನ ಹೆಸರು ಹೇಮಲತಾ ಕಮಲ್ ಕುಮಾರ್. ನಾನು 5ನೇ ವಾರ್ಡಿಂದ ಸ್ಪರ್ಧೆ ಮಾಡಿದ್ದೆ. ಅಲ್ಲಿಂದ ಆ ಚುನಾವಣೆಯಲ್ಲಿ ನಾನು ಜಯಶೀಲರಾಗಿ ಗೆದ್ದಿದ್ದೀನಿ. ಮತ್ತಿರ್ಗ ನನ್ನ ಕಿರು ಪರಿಚಯ ಅಂದರೆ, ನಾನು ವಿದ್ಯಾಭ್ಯಾಸ ಫಸ್ಟು ಪ್ರೈಮರಿ ಎಲ್ಲರೂ ಸೆಂಟ್ ಫಿಲೋಮಿನಾಸ್ ಮಾಡಿದ್ದೆ. ಆಮೇಲಿಂದ AVK ಕಾಲೇಜಲ್ಲಿ ಮಾಡಿದ್ದೆ. ಅದಾದಮೇಲೆ ನನ್ನ ಮದುವೆ ಆಯಿತು. ಕಮಲ್ ಕುಮಾರ್ ಅವ್ರ ಜೊತೆ ನಾನು ವಿವಾಹ ಆಯಿತು. ವಿವಾಹ ಆದಮೇಲೆ ಅವರು ರಾಜಕೀಯದಲ್ಲಿ ತೊಡಗಿದ್ರು. ಹಂಗಾಗಿ ನನಗೂ ರಾಜಕೀಯ ಸ್ವಲ್ಪ ಗೊತ್ತಿತ್ತು. ನನ್ನ ಮಕ್ಕಳು ಇಬ್ಬರಿದ್ದಾರೆ. ಇಬ್ಬರು ಮಗಳು ಪೂಜಾ ಕಮಲ್ ಅಂತ, ಅದ್ವಿತ್ ಗಂಡು ಮಗ ಎರಡನೇವನು, ಅವನು ಅದ್ವಿತ್ ಕಮಲ್ ಅಂತ. ಮಗಳು BE ಮಾಡಿದ್ದಾಳೆ, ಮಗ MBBS ಮಾಡಿ MD ಮಾಡ್ತಾಯಿದ್ದಾನೆ. ಇದು ನನ್ನ ಸಣ್ಣ ಕಿರು ಪರಿಚಯ. ನಿಮ್ಮ ರಾಜಕಾರಣ ಹೇಗೆ ಶುರುವಾಯಿತು ಮೇಡಮ್? ನನಗೆ ರಾಜಕಾರಣ ಶುರುವಾಗಿದ್ದು ನಮ್ಮ ಯಜಮಾನರು ಕಮಲ್ ಕುಮಾರ್ ಅವರಿಂದ. ಅವರಿಗೆ ರಾಜಕೀಯದಲ್ಲಿ ತುಂಬ ಆಸಕ್ತಿ ಇತ್ತು. ರಾಜಕೀಯಕ್ಕೋಸ್ಕರನೇ ಅವ್ರು ತುಂಬ ತೊಡಗಿದ್ರು. ಎಲ್ಲ ಪಾರ್ಟಿಲೂ ಕೆಲಸ ಮಾಡಿ ಅವ್ರಿಗೆ ತುಂಬ ಅನುಭವವೂ ಇತ್ತು. ಮತ್ತು ಅವರು ಸುಮಾರು ಸತಿ ನಗರಸಭೆಯಲ್ಲಿ ನಿಂತು ಗೆದ್ದು ಎಲ್ಲ ಮಾಡಿದರು. ಅವ್ರಿಗೂ ಅವಕಾಶಗಳು ಸಿಕ್ಕಿತ್ತು. ಆದರೆ ನನ್ನ ವಾರ್ಡ್, ಈಗಿರೋ ವಾರ್ಡನ್ನು ಅವರು ಮಹಿಳೆ ಆಗಿದ್ದಕ್ಕೋಸ್ಕರ ನಮ್ಮ ಯಜಮಾನರು ನನ್ನನ್ನು ನಿಲ್ಲಿಸಿದರು. ಆಗ ನನಗೆ ಅದು ಅವಕಾಶ ಸಿಕ್ತು. ಆದರೆ ಅವ್ರ ಜೊತೆ ನಾನು ಓಡಾಡೋದಕ್ಕೋಸ್ಕರ ಒಂದು ಸ್ವಲ್ಪ ಸಮಾಜ ಸೇವೆ ಮಾಡೋದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಇತ್ತು, ಇಂಟ್ರೆಸ್ಟು ಇತ್ತು. ಹಾಗಾಗಿ ನಮ್ಮ ಮನೆಯವರು ನಿಂತ್ಕೊತೀಯಾ ಅಂತ ಕೇಳಿದರು. ಆಯಿತು ಅಂತಂದೆ. ಅವ್ರಿಗೋಸ್ಕರ ನಿಂತ್ಕೊಂಡು ಅದರಲ್ಲಿ ನಾವು ಗೆದ್ದು ನಮ್ಮ ವಾರ್ಡನ್ನ ಚೆನ್ನಾಗಿ ಕೆಲಸ ಮಾಡಿಕೊಂಡು ಬಂದಿದ್ದೀವಿ. ನಾವು ವಾರ್ಡ್ ಜನಗಳದ್ದು ಒಳ್ಳೆಯ ಒಪಿನಿಯನು ಪಡ್ಕೊಂಡಿದ್ದೀವಿ. ಹಂಗಾಗಿ ರಾಜಕೀಯದಲ್ಲಿ ಮುಂದುವರಿಯೋಕ್ಕೊಂದು ಸಹಕಾರ ಆಯಿತು. ಆಯ್ಕೆ ಪ್ರಕ್ರಿಯೆ ಹೇಗಾಯಿತು ಮೇಡಮ್? ಅಧ್ಯಕ್ಷರಾದ ಚಂದ್ರೇಗೌಡರವ್ರನ್ನ ವಿಪ್ ಜಾರಿಗೆ ಆಗಿತ್ತು ಅವರಿಗೆ. ಅವರು ಅದನ್ನು ಉಲ್ಲಂಘನೆ ಮಾಡಿದಕ್ಕೋಸ್ಕರ ಅವರಿಗೆ ಕಾನೂನಿನ ಪ್ರಕಾರ ಅವರ ಸದಸ್ಯತ್ವ ಅನರ್ಹಗೊಳ್ತು. ಆದ್ದರಿಂದ ಆ ಸ್ಥಾನ ಕಾಲದಿಂದ ಉಪಮೇಯರ್ ಆದ ಹೇಮಲತಾ ನನ್ನನ್ನು ಮೇಯರ್ ಆಗಿ ಆಯ್ಕೆ ಮಾಡಿದ್ದಾರೆ ಸರ್. ಮೇಯರ್ ಆಗ ಕನಸು ಕಂಡಿದ್ರ ಮೇಡಮ್? ಖಂಡಿತ ಇಲ್ಲ ಸರ್, ಖಂಡಿತ ಇಲ್ಲ. ಇದು ನಾನು ಮೇಯರ್ ಆಗ್ತೀನಿ ಅಂತ ನನಗೆ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಆದರೆ ಚುನಾವಣೆಯಲ್ಲಿ ಗೆದ್ದಾಗ ನನಗೊಂದು ಆಶ್ವಾಸನೆ ಇತ್ತು. ನಮ್ಮ ದೊಡ್ಡವರು ಆದ ರೇವಣ್ಣ ಸರ್ ಅವರು ನಿನ್ನೊಂದು ದೊಡ್ಡ ಸ್ಥಾನ ಕೂರಿಸ್ತೀನಿ ಅಂತ ಹೇಳ್ತಾ ಇದ್ರು ಅಷ್ಟೇ. ಅದು ನನಗೊಂದು ಮನಸ್ಸಿನಲ್ಲಿ ಇತ್ತು ಅಷ್ಟೇ ಸರ್. ಈ ದಿಢೀರ್ ಆಯ್ಕೆ ನಿಮಗೆ ಏನು ಅನಿಸುತ್ತೆ? ದಿಢೀರ್ ಆಯ್ಕೆ ತುಂಬ ಖುಷಿಯಾಗಿದೆ. ಅದು ನಿಭಾಯಿಸೋದು ಒಂದು ಸ್ವಲ್ಪ ಕಷ್ಟನೇ. ಹಾಸನ ನಗರಕ್ಕೆ ನಿಮ್ಮ ಮುಂದಿನ ಯೋಜನೆಗಳೇನು ಮೇಡಮ್? ಅದೇ ಇವಾಗ ತುಂಬ ತುತ್ತಾಗಿ ಏನಾಗಬೇಕು ಅನ್ನೋದು ನೋಡ್ತೀನಿ ಸರ್. ಚಿಕ್ಕ ಪುಟ್ಟಗಳೇ ತುಂಬ ಸ್ವಚ್ಛತೆ ಬಗ್ಗೆ, ನೀರಿನ ಬಗ್ಗೆ, ಮತ್ತು ಚರಂಡಿಗಳು ತುಂಬ ಇದಾಗಿದೆ. ಆಮೇಲಿಂದ ಬೀದಿ ನಾಯಿಗಳ ಬಗ್ಗೆ, ಮತ್ತೀಗ ಈ ಕ್ಲೀನ್ಗಳನ್ನ ತುಂಬ ಬೇಗ ಮಾಡಬೇಕು. ಇವಕ್ಕೆಲ್ಲ ಗ್ರ್ಯಾಂಟ್ಗಳೆಲ್ಲ ಕಾಯಂಗಿಲ್ಲ. ನಮ್ಮ ಮಹಾನಗರ ಪಾಲಿಕೆಯಿಂದನೇ ವರ್ಕರ್ಸ್ಗಳಿಂದನೇ ಕೆಲಸ ಮಾಡ್ಬೋದಂಥ ಕೆಲಸಗಳಿವು. ಇವುಗಳ ಬಗ್ಗೆ ಹೆಚ್ಚು ಗಮನ ಕೊಟ್ಟು ಅದನ್ನು ಹೆಂಗೆ ನಡೆಸ್ಕೊಂಡು ಹೋಗಬೇಕು ಅನ್ನೋದನ್ನು ನಮ್ಮ ನಗರದ MLA ಸ್ವರೂಪ್ ಸರ್ ಅವರಿಂದ ಸಲಹೆ ಪಡೆದು, ಅವರು ಏನಾರು ಗ್ರ್ಯಾಂಟ್ಗಳು ಕೊಟ್ಟರೆ ಅವ್ರ ಕಡೆಯಿಂದನೂ ಅವರ ಸಹಾಯದಿಂದ, ಅವರ ಮಾರ್ಗದರ್ಶನದಿಂದ ನಾನು ಹೇಳ್ಕೊಂಡು ಹೋಗ್ತೀನಿ. ಮತ್ತು ಈಗ ನಗರಸಭೆಯ ಸದಸ್ಯರುಗಳಿದ್ದಾರಲ್ಲ, ಅವ್ರುಗಳು ಸಹ ನನಗೆ ಎಲ್ಲರೂ ಒಮ್ಮತ್ತಿಂದ ನಿಮಗೆ ಸಹಕಾರ ಕೊಡ್ತೀವಿ ಅಕ್ಕ, ಚೆನ್ನಾಗಿ ನಡೆಸ್ಕೊಂಡು ಹೋಗಿ, ಏನು ಬೇಕೋ ಅದೆಲ್ಲ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರುಗಳು ಸಹ ಸಹಕಾರದಿಂದ ನಾನೆಲ್ಲನೂ ಮಾಡ್ಕೊಂಡು ಹೋಗಬಲ್ಲೆ ಅಂತ ನಿಮ್ಮಲ್ಲಿ ಹೇಳಬಲ್ಲೆ ಸರ್. ಮಲೆನಾಡಿನ ಹಸಿರು ಹೊಳೆಯುವ ಹೃದಯ ಭಾಗದಲ್ಲಿ ವಿದ್ಯಾಭ್ಯಾಸದ ದೀಪ ಬೆಳಗುತ್ತಿರುವ ಸಂಸ್ಥೆ ಮಲೆನಾಡ್ ಇಂಜಿನಿಯರಿಂಗ್ ಕಾಲೇಜು ಹಾಸನ. ಅತ್ಯಾಧುನಿಕ ಸೌಕರ್ಯಗಳು, ಅನುಭವಿಗಳಾದ ಪ್ರಾಧ್ಯಾಪಕರು ಮತ್ತು ದೇಶವ್ಯಾಪಿ ಸಾಧನೆಗೈದ ಹಳೆಯ ವಿದ್ಯಾರ್ಥಿಗಳು, ಇವೆಲ್ಲವೂ MECಯ ಗೌರವ. ಇಲ್ಲಿ ಕೇವಲ ಪಾಠ ಮಾತ್ರವಲ್ಲ, ನವೀನ ಆಲೋಚನೆ, ಸಂಶೋಧನೆ, ಕ್ರೀಡೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೂ ಸಮಾನ ಮಹತ್ವ. ನಿಮ್ಮ ಕನಸುಗಳ ಭವಿಷ್ಯವನ್ನು ರೂಪಿಸುವ ವಿಶ್ವಾಸಾರ್ಹ ತಾಣ ಮಲೆನಾಡ್ ಇಂಜಿನಿಯರಿಂಗ್ ಕಾಲೇಜು ಹಾಸನ. ಈಗ ನಮ್ಮ ಭಾರತ ದೇಶದ ಅತಿ ಸ್ವಚ್ಛ ನಗರಗಳಲ್ಲಿ ನಮ್ಮ ಮೈಸೂರು ನಗರನೂ 3ನೇ ಸ್ಥಾನ ಪಡೆದಿದೆ. ಅದೇ ರೀತಿ ನಮ್ಮ ಹಾಸನ ನಗರವೇನಾದ್ರು ಸ್ವಚ್ಛ ನಗರ ಅಂತ ಮಾಡೋಕ್ಕೆ ನೀವು ಪ್ರಯತ್ನ ಪಡ್ತೀರಾ ಇನ್ನು ಮುಂದೆ? ಅದು ಸ್ವಚ್ಛ ನಗರ ಅಂತ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಅದು ನನ್ನೊಬ್ಳ ಕೈಲೂ ಮಾಡೋಕ್ಕಾಗಲ್ಲ. ಅದನ್ನು ಸಾರ್ವಜನಿಕರ ಬೆಂಬಲನೂ ಇರಬೇಕು. ಮತ್ತು ಈಗ ನಗರಸಭೆಯಿಂದನೂ ನಾವು ಏನು ಮಾಡ್ಬೋದು ಸ್ವಚ್ಛತೆನ, ಅದನ್ನು ಮಾಡೋಕ್ಕೆ ಕೈಗೊಳ್ತೀನಿ. ನನ್ನೊಬ್ಳ ಕೈಲೇ ಅಂತೂ ಮಾಡೋಕ್ಕಾಗಲ್ಲ ಸರ್. ಇನ್ನು ಭರವಸೆ ಅಂತೂ ಕೊಡೋಕ್ಕಾಗಲ್ಲ. ಯಾಕೆಂದರೆ ಸಾರ್ವಜನಿಕರು ಅದಕ್ಕೆ ನಮಗೆ ಒಮ್ಮತವಾಗಿ ಮಾಡಬೇಕು. ನಾವು ಕ್ಲೀನ್ ಮಾಡಿದಂಗೆ ಮತ್ತೆ ಗಲೀಜು ಮಾಡ್ಕೊಂಬಂದಾಗ ಅದು ಸರಿ ಆಗಲ್ಲ. ಅವ್ರ ಕಡೆನೂ ಮನಸ್ಥಿತಿ ಇರಬೇಕಲ್ಲ. ಈಗ ಮಹಾನಗರ ಪಾಲಿಕೆ ಆಗಿರೋದ್ರಿಂದ
ಆ, ನಮ್ಮ ಮಹಾನಗರ ಪಾಲಿಕೆ ಕೆಲಸ ಮಾಡೋರು ಸಂಖ್ಯೆ ಜಾಸ್ತಿ ಬೇಕಾಗುತ್ತೆ. ಆ, ಸ್ವಚ್ಛತಾ ಕಾರ್ಯ ಮಾಡೋಕ್ಕೆ ಒಂದು ಕೆಲಸದವರು ಕೂಡ ಹೆಚ್ಚಿನ ರೀತಿ ಏ, ನೀವು ಕೆಲಸಕ್ಕೆ ತೊಗೋಬೇಕಾಗತ್ತೆ. ಅದ್ರ ಬಗ್ಗೆ ಏನಾದ್ರು ಮಾಹಿತಿ ತೊಗೊಳ್ತಾ ಇದ್ದೀರಾ ನೀವು? ಎಷ್ಟು ಜನನ ನೀವು ಸೇರ್ಪಡೆ ಮಾಡ್ಕೋಬೇಕು ಕೆಲಸಗಾರರಿಗೆ, ಅದ್ರ ಬಗ್ಗೆ ಏನಾದರೂ ನೀವು ಚಿಂತನೆ ಮಾಡಿದ್ದೀರಾ? ಮಹಾನಗರ ಪಾಲಿಕೆ ಆದಮೇಲೆ ಜನಗಳ ಸಂಖ್ಯೆ ಜಾಸ್ತಿ ತಗೋಬೇಕು ಅಂತಿದೆ. ಅದಕ್ಕೆ 1000 ಚಿಲ್ಲರೆ ಜನಗಳನ್ನ ತೊಗೊಬೇಕು ಅಂತಿದ್ದಾರೆ. ಆದರೆ ನಮಗೆ ಗ್ರ್ಯಾಂಟ್ ಬಂದಿಲ್ವಲ್ಲ ಸರ್. ಅವ್ರಿಗೆ ಸಂಬಳ ಕೆಲಸ ಮಾಡ್ತಾ ಇರೋರನ್ನ ಈಗ ಏನಾದ್ರು ಪರ್ಮನೆಂಟ್ ಮಾಡೋ ಒಂದು ಆಕಾಂಕ್ಷೆ ಇಟ್ಕೊಂಡಿದ್ದಾರಾ ಸರ್ಕಾರದಿಂದ? ಕೆಲವ್ರಿಗೆಲ್ಲ ಆಗಿದೆ ಸರ್, ಕೆಲವ್ರಿಗೆ ಆಗಿದೆ. ಕೆಲವರು ಡೈಲಿ ಬೇಸ್ ಮೇಲೆ ಮಾಡ್ತಾ ಇದ್ದಾರೆ ಸರ್. ಅದು ಯಾರು ಯಾವ ಇದು ಮಾಡ್ತಾ ಇದ್ದಾರೆ ಅಂತ ಮಹಾನಗರ ಪಾಲಿಕೆ ಆದಮೇಲೆ ಬಂದಿದ್ದಾರೋ ನಗರಸಭೆಯಿಂದ ಮಾಡ್ತಿದ್ದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಆಗಿದೆ. ಕೆಲವರೆಲ್ಲ ತೊಗೊಂಡಿದ್ದಾರೆ, ಎಕ್ಸ್ಟ್ರಾ ತನಗಳನ್ನು ತಗೊಂಡಿದ್ದಾರೆ. ಅವರೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ ಸರ್. ಇನ್ನೇನು ಹಾಸನ ನಗರ ದೇವತೆ ಹಾಸನಾಂಬೆ ಉತ್ಸವ ಬರ್ತಾ ಇದೆ. ರೋಡ್ ಎಲ್ಲ ಕಡೆ ಗುಂಡಿ ಬಿದ್ದಿದೆ ಮೇಡಮ್. ಎಲ್ಲ ಕಡೆ ರೋಡಲ್ಲಿ ಓಡಾಡೋಕ್ಕಾಗ್ತಾ ಇಲ್ಲ ಸಾರ್ವಜನಿಕರಿಗೆ. ಮಳೆ ಬಂದು ತುಂಬ ವಿಪರೀತವಾಗಿ ಗುಂಡಿ ಬಿದ್ದುಬಿಟ್ಟಿದೆ. ರಿಂಗ್ ರೋಡ್ ಅಂತೂ ನೋಡೋಕ್ಕೆ ಆಗ್ತಾ ಇಲ್ಲ. ಅದ್ರ ಬಗ್ಗೆ ಎಷ್ಟು ಬೇಗ ಶೀಘ್ರವಾಗಿ ನೀವು ಅದನ್ನು ಡಾಂಬರೀಕರಣ ಮಾಡೋದು, ಅದ್ರ ಬಗ್ಗೆ ಏನಾದರೂ ನೀವು ಯೋಚನೆ ಮಾಡಿದ್ದೀರಾ ಮೇಡಮ್? ಅದೇ ಸರ್, MLA ಸಾಹೇಬರು ಅದ್ರ ಬಗ್ಗೆ ತುಂಬ ಕೇರ್ ತೊಗೊಂಡಿದ್ದಾರೆ. ತುಂಬ ಜವಾಬ್ದಾರಿಯಾಗಿ ಸ್ವರೂಪ್ ಸರ್ ಅವರು ಕೇರ್ ತಗೊಂಡು ಅದ್ರ ಬಗ್ಗೆ ತುಂಬ ಶ್ರಮ ಪಡ್ತಾ ಇದ್ದಾರೆ. ಅವರು ತಮ್ಮ ಸ್ವಂತ ಗ್ರಾಂಟಲ್ಲೇ ಸುಮಾರು ಕೆಲಸಗಳು ಮಾಡಿಸಿದ್ದಾರೆ ಅವರ ಇದರಿಂದ. ಮತ್ತೀಗ ನಮ್ಮ ನಗರಸಭೆಯಿಂದ ಎಷ್ಟಾಗ್ಬೋದು ಅಷ್ಟೆಲ್ಲ ಮಾಡಿಸಿದ್ದೀವಿ ಸರ್. ಆದರೆ ಇನ್ನೂ ಮುಂದಕ್ಕೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದೀವಿ. ರೇವಣ್ಣ ಸರ್ ಇರಬೇಕಾದ್ರೂ 80 ಫೀಟ್ ರೋಡ್ಗೆ ಅಂತಲೇ ತುಂಬ ಇದು ಮಾಡಿದರು ಸರ್. ಅದಕ್ಕೆ ಜವಾಬ್ದಾರಿಯನ್ನೇ ಕೊಟ್ಟಿದ್ದರು. ನಮ್ಮ ಈ ನಗರಸಭೆ ಆದಮೇಲೆ ಮೇಡಮ್, ನಗರಸಭೆ ಆದಮೇಲೆ ಈಗ ಮಹಾನಗರ ಪಾಲಿಕೆ ಆಗಿರೋದ್ರಿಂದ ನಮ್ಮ ವಿಶ್ವಪಥ ಟಿ ವಿಗೂ ತುಂಬ ವಯಸ್ಸಾದವರು 60 ವರ್ಷ ಮೇಲ್ಪಟ್ಟು 70 ವರ್ಷದವರೆಲ್ಲ ಬಂದು ನಮಗೆ ಕೇಳಿದ್ದಾರೆ. ಹಾಸನ ಸುತ್ತಮುತ್ತಲ ರಿಂಗ್ ರೋಡಲ್ಲಿ ಈ ನಮಗೆ ಮಹಾನಗರ ಪಾಲಿಕೆ ಆದಮೇಲೆ ಒಂದು ನಗರ ಸಾರಿಗೆ ಬಸ್ಸನ್ನು ಹಾಕಿಸ್ಕೊಡಿ ಅಂತ ಸಾರ್ವಜನಿಕರು ಬಂದು ಒತ್ತಾಯ ಮಾಡಿದ್ದಾರೆ ಮೇಡಮ್. ಅದ್ರ ಬಗ್ಗೆ ಏನಾದ್ರು ಕ್ರಮ ಕೈಗೊಳ್ತೀರಾ? ಏನಾದ್ರು ಹೇಳಿ ಇದನ್ನು ಸ್ಪೆಷಲ್ ಗ್ರಾಂಟ್ ಮಾಡಿಸಿ ಬೆಳಿಗ್ಗೆ ಒಂದು 4 ಗಂಟೆಗೆ ಒಂದು ಸಲ, ಮತ್ತು ಬಸ್ಸಿಗೆ 5 ಗಂಟೆ ಬಸ್ಸಿಗೆ ಹೋಗೋಕ್ಕೆ ಸಾರ್ವಜನಿಕರು ವಯಸ್ಸಾದವರಿಗೆ ಅಂದರೆ ನಗರ ಸಾರಿಗೆ ಸುತ್ತ ಒಂದು ರೌಂಡು ಹಾಕಂಗೆ ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಡ್ತೀರಾ ಮೇಡಮ್? ತುಂಬ ಸಾರ್ವಜನಿಕರ ಅಹವಾಲು ಹೇಳ್ತಾ ಇದ್ದಾರೆ. ಹೌದಾ ಸರ್? ಅದ್ರ ಬಗ್ಗೆ ನಾನು ನಗರ ಸಾರಿಗೆಯವ್ರ ಮಾತಾಡಬೇಕು, ಮತ್ತಿರ್ಗ ಕಮಿಷನರ್ ಹತ್ರ ಮಾತಾಡಿ, ಮತ್ತಿರ್ಗ ನಮ್ಮ MLA ಸಾಹೇಬ್ರ ಹತ್ರ ಮಾತಾಡಿ ಅದು ಅವಕಾಶ ಇದೆ ಮಾಡ್ಬೋದು ಅಂತಂದರೆ ಗ್ಯಾರಂಟಿ ಮಾಡಿಸ್ತೀನಿ ಸರ್. ನಿಮ್ಮ ಮುಂದಿನ ಕಲ್ಪನೆ ಹೇಗಿದೆ ಮೇಡಮ್? ಈ ನಗರಸಭೆಗೂ ಮಹಾನಗರ ಪಾಲಿಕೆಗೂ ವ್ಯತ್ಯಾಸ ಈಗ ನಿಮಗೆ ಕಂಡು ಬಂದಿದೆಯಾ ಮೇಡಮ್? ಈಗ ನಗರಸಭೆಗೂ ಮಹಾನಗರ ಪಾಲಿಕೆಗೂ ತುಂಬ ವ್ಯತ್ಯಾಸ ಇದೆ ಸರ್. ನಗರಸಭೆಯಲ್ಲಿ ನಾವು ನಮ್ಮ ನಗರದ ಎಷ್ಟು ಜಾಗ ಇದೆ, ವಾರ್ಡ್ಗಳಿದೆ, 35 ವಾರ್ಡ್ ಅಷ್ಟು ನೋಡ್ಕೊಬೋದು. ಈಗ ಮಹಾನಗರ ಪಾಲಿಕೆ ಅಂದರೆ 55 ವಾರ್ಡ್ ಆಗುತ್ತೆ. 55 ವಾರ್ಡ್ ಆದಮೇಲೆ ಅದು ತುಂಬ ದೊಡ್ಡದಾದಾಗ ಅದು ಜವಾಬ್ದಾರಿ ತುಂಬ ಜಾಸ್ತಿ ಆಗುತ್ತೆ. ಅದಕ್ಕೆ ತಕ್ಕನಾಗಿ ಕೆಲಸಗಾರಗಳು, ಇಂಜಿನಿಯರ್ಗಳು, ಆಫೀಸರ್ಸ್ಗಳೆಲ್ಲ ಬೇಕು. ಹಂಗಾಗಿ ಅದು ವ್ಯತ್ಯಾಸಗಳು ಇದರಲ್ಲೇ ಕಾಣುತ್ತೆ. ಕೆಲಸಗಳು ಜಾಸ್ತಿ ಆಗುತ್ತೆ, ವರ್ಕರ್ಸು ಜಾಸ್ತಿ ಆಗಬೇಕಾಗುತ್ತೆ, ಮತ್ತು ಫಂಡ್ಗಳು ಜಾಸ್ತಿ ಬೇಕಾಗುತ್ತೆ ಕೆಲಸ ಮಾಡೋಕ್ಕೆ. ಈ ಕಸದ ಸಮಸ್ಯೆ ವಿಪರೀತ ಜಾಸ್ತಿ ಆಗಿದೆ ಮೇಡಮ್. ನಾವು ಅಂದ್ಕೊಂಡಂಗೆ ಕಸ ಯಾವಾಗ್ಲೂ ಬೇರ್ಪಡಿಸೋದು ಅವೆಲ್ಲ ಮನೇಲಿ ಮಾಡ್ತಾ ಇದ್ರೂ ಕೆಲವರು ಕೋಳಿ ಅಂಗಡಿಯವರು, ಕೆಲವರು ಸಾರ್ವಜನಿಕರು ಮನೆ ಕಟ್ಟಿರೋ ಹಳೆ ವಸ್ತುಗಳನ್ನೆಲ್ಲ ಟ್ರ್ಯಾಕ್ಟ್ರಲ್ಲಿ ತಂದು ಈ ನಮ್ಮ ತೇಜೂರು ರಸ್ತೆಯಲ್ಲೂ ಆಗಲಿ, ಈ ನಮ್ಮ ಬೇಲೂರು ರಸ್ತೆಗೆ ಹೋಗೋ ರಿಂಗ್ ರೋಡಲ್ಲಿ ಇಕ್ಕೆಲಗಳಲ್ಲಿ ಸುತ್ತಮುತ್ತಲು ನಾವು ವರದಿ ಮಾಡಿ ಸುಸ್ತಾಗೋಗ್ಬಿಟ್ಟಿದ್ದೀವಿ. ಇದು ಯಾರು ಫೋನ್ ಮಾಡಿದ್ರೆ ಕ್ರಮ ಕೈಗೊಳ್ತೀವಿ ಅಂತಾರೆ. ಶಾಶ್ವತ ಪರಿಹಾರ ಇಲ್ಲ. ಇದಕ್ಕೆ ಏನಾದ್ರು ಒಂದು ಶಾಶ್ವತ ಪರಿಹಾರ ಕಂಡಿಟ್ಕೊಳ್ಳೋಕ್ಕೆ ನೀವು ವ್ಯವಸ್ಥೆ ಮಾಡಬೇಕು ಅಂತ ನಾವು ವಿಶ್ವಪಥದಿಂದನೂ ಮನವಿ ಮಾಡ್ತೀವಿ. ಅದಕ್ಕೇನು ಕ್ರಮ ಕೈಗೊಳ್ತೀರಾ ಮೇಡಮ್? ಒಂದು CCTV ಇಡೋದು, ಹಾಕ್ಸೋದು, ಅದ್ರ ಬಗ್ಗೆ ಏನಾದ್ರು ಕ್ರಮ ಕೈಗೊಳ್ಳಿದ್ರೆ ಒಳ್ಳೇದು ಅನಿಸುತ್ತೆ. ಕಠಿಣವಾಗಿ ಕ್ರಮ ಕೈಗೊಳ್ತೀನಿ ಸರ್. ಅದ್ರ ಬಗ್ಗೆ ನೀವು ಹೇಳ್ದಂಗೆ CC ಕ್ಯಾಮ್ರಾ ಹಾಕ್ಸೋದು, ಮತ್ತೀಗ ಅವ್ರಿಗೆ ಅವೇರ್ನೆಸ್ ಮೂಡಿಸ್ಬೇಕು ಹಾಕ್ಬೇಡಿ ಅಂತ ಹೇಳೋಕ್ಕೆ. ಮತ್ತೀಗ ಆ ಸಂಘ ಸಂಸ್ಥೆಯವ್ರನ್ನ ನಾವು ಕೂಡ್ಕೊಂಡು ಯಾರು ಹಾಕ್ತಾರೆ ಅಂದರೆ ದಂಡ ವಿಧಿಸಂಗೆ ಮತ್ತೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್. ನಿಮ್ಮ ಹಾಸನ ನಗರದ ನೀವು ಇಷ್ಟು ದಿನ ನೀವು ಒಂದು ನಗರಸಭಾ ಸದಸ್ಯರಾಗಿದ್ರಿ. ನೀವು ಪ್ರಮುಖವಾಗಿ ಯಾವ ಸಮಸ್ಯೆನ ಗುರುತಿಸಿದ್ದೀರಾ ಹಾಸನ ನಗರದಲ್ಲಿ? ಸ್ವಚ್ಛತೆ ಇದೆ ಅನಿಸುತ್ತಾ ನಿಮಗೀಗ? ಇಲ್ಲ ಸರ್, ಸ್ವಚ್ಛತೆ ಇಲ್ಲ. ಸ್ವಚ್ಛತೆ ನಗರಸಭೆಯವರೇ ಅಂತ ಮಾಡಬೇಕು ಅಂತಿಲ್ಲ ಸರ್. ಸಾಮಾನ್ಯ ಜನಗಳು ಅದನ್ನು ಸರಿಯಾಗಿ ನಾವು ಮಾಡಿದ್ದನ್ನ ಉಪಯೋಗಿಸ್ಕೊತಾ ಇಲ್ಲ. ಅವರೆಲ್ಲೆಲ್ಲಿ ನಾವು ಎಷ್ಟು ಕ್ಲೀನ್ ಮಾಡಿಸಿದ್ರು, ನಮ್ಮದೇ ವಾರ್ಡ್ ಎಕ್ಸಾಂಪಲ್ ತೊಗೊತೀನಿ, ಎಷ್ಟೇ ಕ್ಲೀನ್ ಮಾಡಿಸಿದ್ರು ಬೆಳಗ್ಗೆ ಎದ್ದು ವರ್ಷಕ್ಕೆ ಪುನಃ ಅಷ್ಟೇ ಒಂದು ಕಡೆ ಹಾಕಬೇಕಾದ ಕಸಕ್ಕೆ ಹಾಕಲ್ಲ. ಅವರು ಕಸಕ್ಕೆ ಗಾಡಿಗೆ ಬಂದಾಗ ಹಾಕಲ್ಲ, ಅವ್ರು ರೋಡ್ಗಳ ಸೈಡನ್ನೇ ಬಂದು ಎಸ್ತು ಹೋಗ್ತಾರೆ ಸರ್. ಇದಕ್ಕೆ ಪರಿಹಾರ ಮುಂದೆ ನೀವು ಯಾವ ರೀತಿ ಕ್ರಮ ಕೈಗೊಳ್ತೀರಾ ಮೇಡಮ್?
ಪರಿಹಾರ ಅಂತಂದರೆ ಅವೇರ್ನೆಸ್ ಮೂಡಿಸ್ಬೇಕು ಅವ್ರಿಗೆ. ನಾನು ಹಸಿ ಕಸ ಬೇರೆ ಹಾಕಿ ಒಣ ಕಸ ಬೇರೆ ಹಾಕಿ ಮನೆ ಮಕ್ಕಳಿಗೆ ಬಂದಾಗ ಗಾಡಿಗೆ ನೀವು ನಿಂತು ಕಸ ಹಾಕೋದ್ರ ಬಗ್ಗೆ ಗಮನ ಕೊಡಿ, ರೋಡ್ ಸೈಡ್ ಹಾಕಬೇಡಿ ಅಂತ ಹೇಳ್ಬೋದು. ಅದಕ್ಕೆ ಅವೇರ್ನೆಸ್ ಮಾಡೋಕ್ಕೆ ನಾನು ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನ ಪರಿಚಯ ಮಾಡಿಕೊಂಡು ಅವ್ರಗಳ ಜೊತೆ ಅವೇರ್ನೆಸ್ ಮಾಡ್ಸೋಕ್ಕೆ ಓಡಾಡೋಕ್ಕೆ ಪ್ರಯತ್ನ ಪಡ್ತೀನಿ ಸರ್. ಈಗ ನಿಮಗೆ ನೀವು ಡೈಲಿ ಹಾಸನ ನಗರದಲ್ಲಿ ನಗರಸಭೆಗೆ ಓಡಾಡ್ತೀರಾ, ಮತ್ತು ಇಲ್ಲಿ ನಮ್ಮ RC ರೋಡಲ್ಲಿ ಓಡಾಡ್ತೀರಾ, ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲು ರೋಡಲ್ಲೂ ಓಡಾಡ್ತೀರಾ. ಟ್ರಾಫಿಕ್ ಸಮಸ್ಯೆ ಅಂತೂ ವಿಪರೀತವಾಗಿ ದಟ್ಟಣೆ, ಮಧ್ಯಾಹ್ನದ ಹೊತ್ತು ಓಡಾಡೋಕ್ಕಾಗಲ್ಲ. ಈ ನಮ್ಮ ಹಾಸ್ಪಿಟ್ಲು ಏರಿಯಾದಲ್ಲೂ ಅಷ್ಟೇ, ಪಾಪ ಸಾರ್ವಜನಿಕರಿಗೂ ಅಷ್ಟೇ ಮತ್ತು ನಮ್ಮ ರೋಗಿಗಳಿಗೂ ಅಷ್ಟೇ ಓಡಾಡೋಕ್ಕೂ ಆಗಲ್ಲ. ಅಷ್ಟು ತುಂಬ ತೀವ್ರವಾದ ಸಮಸ್ಯೆ ಕಾಡ್ತಾ ಇದೆ. ಅದಕ್ಕೆ ಏನು ಪರಿಹಾರ ಕಂಡುಕೊಳ್ತೀರಾ ಮೇಡಮ್? ಅದ್ರ ಬಗ್ಗೆ ನಾನು SP ಅವ್ರ ಹತ್ರ ಮಾತಾಡಬೇಕು ಸರ್. ಅವರು ಅದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳಿಕೊಂಡು ಅವ್ರೇನಾದರೂ ಅವ್ರ ಡಿಪಾರ್ಟ್ಮೆಂಟಿಂದ ಏನಾದ್ರು ಸಲಹೆ ಸೂಚನೆ ಕೊಟ್ಟರೆ ಅದನ್ನು ಮಾಡ್ತೀನಿ ಸರ್. ನಮ್ಮ ಮಹಾನಗರ ಪಾಲಿಕೆ ಆದಮೇಲೆ ಇಲ್ಲಿನ ಆರ್ಥಿಕ ಸ್ಥಿತಿಗತಿ ಹೇಗಿದೆ ಮೇಡಮ್? ಆರ್ಥಿಕ ಸ್ಥಿತಿಗತಿ ಅಂದರೆ ಸುಧಾರಿಸಿದೆ ಒಂದು ಸ್ವಲ್ಪ ಅನಿಸುತ್ತೆ, ಆದರೆ ತುಂಬ ಇನ್ನೂ ಸುಧಾರಿಸ್ಬೇಕು. ಆದರೆ ನಾವು ಮಹಾನಗರ ಪಾಲಿಕೆಯಲ್ಲಿ ಮಾಡಬೇಕಾದಷ್ಟು ದೊಡ್ಡ ದೊಡ್ಡ ಕೆಲಸಗಳು ಮಾಡೋಕ್ಕಾಗ್ತಾಯಿಲ್ಲ ಸರ್. ಈಗ ನಗರಸಭೆದು ಎಷ್ಟು ಆಗ್ತಾಯಿದೆ ಕೆಲಸಗಳು ಅಷ್ಟು ಮಾಡ್ತಾಯಿದ್ದೀವಿ ಸರ್. ಅದಕ್ಕೆಲ್ಲ ದೊಡ್ಡ ದೊಡ್ಡ ಅಮೌಂಟ್ಗಳು ಬೇಕಾಗುತ್ತೆ, ಅದಾಗಲ್ಲ. ಗ್ರ್ಯಾಂಟ್ ಬಂದ ಮೇಲೆ ಗ್ರ್ಯಾಂಟ್ಗಳು ಇದ್ರ ಮೇಲೆ ಮಾಡಬೇಕು. ಗ್ರ್ಯಾಂಟ್ ಈಗ ಸಿಗ್ತಾ ಇಲ್ಲ ಅಂತ ನಮ್ಮ MLA ಸರ್ಗೆ ಹೇಳಿದ್ದಾರೆ. ಹಾಗಾಗಿ ಅದು ಅವ್ರಿಗೆ ಲೆಟ್ರ್ ಬಂದಮೇಲೆ ಗೊತ್ತಾಗಿದೆ ನಮಗೆ ಗ್ರ್ಯಾಂಟ್ ಬಂದಿಲ್ಲ ಅಂತ. ಹಾಗಾಗಿ ಗ್ರ್ಯಾಂಟ್ಗಳಿಲ್ಲ, ಹಂಗಾಗಿ ಮಹಾನಗರ ಪಾಲಿಕೆನ ಸುತ್ತಮುತ್ತಲು 37 ಹಳ್ಳಿಗೂ ನಾವು ಮಾಡೋಕ್ಕೆ ಆಗ್ತಾಯಿಲ್ಲ. ನಗರದೊಳಗಿನ ಎಷ್ಟಿದೆ ಅದನ್ನು ನಾವು ಸುಧಾರಿಸ್ತಾ ಇದ್ದೀವಿ ಸ್ವಲ್ಪ. ಈಗ ಹೊಸದಾಗಿ ಸೇರ್ಪಡೆ ಆದಂಥ ಒಂದು ಹಳ್ಳಿಗಳಿಗೆ ನಿಮ್ಮ ಮುಂದಿನ ಕ್ರಮ ಯಾವ ರೀತಿ? ಮಹಾನಗರ ಪಾಲಿಕೆ ಗ್ರ್ಯಾಂಟು ಯಾವ ರೀತಿ ವಿನಿಯೋಗ ಮಾಡ್ತೀರಾ? ಏನೇನು ಕಲ್ಪನೆ ಇದೆ? ಅದಕ್ಕೆ ಏನೇನು ಆರ್ಥಿಕ ಸ್ಥಿತಿಗತಿಗಳನ್ನ ಯಾವ ರೀತಿ ಕ್ರೋಢೀಕರಿಸ್ತೀರಾ? ಅದನ್ನು ಯಾವ ರೀತಿ ಇಂಪ್ರೂವ್ ಮಾಡ್ತೀರಾ ಮೇಡಮ್? ಸರ್ ಅವ್ರಿಗೂ ಇದೇ ಪ್ರಾಬ್ಲಮ್ ಸರ್. ನನಗೆ ಫೋನ್ ಮಾಡಿ ಸುಮಾರು ಜನ ಅವ್ರಿಗೂ ರೋಡ್ ಸರಿ ಇಲ್ಲ, ಮತ್ತು ಈಗ ಚರಂಡಿ ಮುಚ್ಕೊಂಡಿದೆ, ಮತ್ತು ಕಸದವ್ರು ಬರ್ತಾ ಇಲ್ಲ ಅಂತ ಅದೇ ಹೇಳ್ತಾರೆ. ಅವ್ರಿಗೂ ಅದೇ ಪ್ರಾಬ್ಲಮ್ಮು. ಅದಕ್ಕೋಸ್ಕರ ಅವ್ರಿಗೂ ಮಾಡಬೇಕು ಅಂದರೆ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಕೆಲಸಗಾರರು ತೊಗೊಬೇಕು ಎಕ್ಸ್ಟ್ರಾ. ತೊಗೊಬೇಕು ಅಂದರೆ ನಮಗೆ ಹಣದ ಸಹಾಯ ಬೇಕು. ಗೌರ್ಮೆಂಟಿಂದ ಹಣ ಸಿಕ್ಕಿದಾಗ 37 ಹಳ್ಳಿಗಳನ್ನ ನಾವು ಚೆನ್ನಾಗಿ ನೋಡಿಕೊಂಡು ಅವ್ರಿಗೂ ಏನು ಬೇಕು ಅನುಕೂಲಗಳನ್ನ ಮಾಡಿಕೊಡ್ಬೋದು ಅಂತ ನಾನು ಹೇಳಬಲ್ಲೆ ಸರ್. ನಮ್ಮ ಹಾಸನ ನಗರ ಮಹಾನಗರ ಪಾಲಿಕೆ ಆಗಿರೋದಂತೂ ನಿಜ. ನಮ್ಮ ಭಾರತದ ಮಾಜಿ ಪ್ರಧಾನಿಗಳಾದ ದೇವೇಗೌಡರು ಹೇಳಿದ್ರು, ಮಹಾನಗರ ಪಾಲಿಕೆ ಆಗಿರೋದ್ರಿಂದ ಒಂದು 30 ಕೋಟಿ ಸೆಂಟ್ರಲ್ ಗ್ರ್ಯಾಂಟು ನಾನು ಬಿಡುಗಡೆ ಮಾಡಿಸ್ತಾ ಇದ್ದೀನಿ ಅಂತ ಹೇಳಿದ್ದು ಒಂದು ಮಾಹಿತಿ ಬಂದಿದೆ. ಅದೇನಾದ್ರು ಬಿಡುಗಡೆ ಆಗಿದೆ ಮೇಡಮ್? ಮಾಜಿ ಪ್ರಧಾನಿ ದೇವೇಗೌಡರವರು ಹೇಳಿರೋದು ಸತ್ಯ. ಅದ್ರ ಬಗ್ಗೆ ನನಗೂ ತಿಳುವಳಿಕೆ ಬಂದಿದೆ, ಗೊತ್ತಾಗಿದೆ, ಅದು ನಿಜ ಅದು. ಆದರೆ ಅದ್ರ ಬಗ್ಗೆ ನಾನು ಹೇಳಬೇಕು ಅಂತಂದರೆ ಇವರು ಪ್ರಧಾನಿಯವರು 30 ಕೋಟಿ ಅನುದಾನನ ತರಿಸ್ತೀನಿ ಅಂತ ಹೇಳಿದರು. ಅದು ಬಂದಿರೋದು ನನಗಿನ್ನೂ ಗೊತ್ತಿಲ್ಲ ಸರ್. ಅದು ದುಡ್ಡು ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ. ಆದರೆ ಅದನ್ನು ಹಾಸನದ ಮಹಾನಗರ ಪಾಲಿಕೆಯ ಪರವಾಗಿ ಅವರು ತರಿಸಿದ್ದಾರೆ. ಅದನ್ನು 37 ಹಳ್ಳಿಗಳಿಗೂ ಮತ್ತು ನಗರಸಭೆಯ ಇದು ಮೇನ್ ರೋಡ್ಗಳಿಗೆಲ್ಲ ಏನಿದೆ ಅದುಗಳಿಗೆ ವ್ಯವಸ್ಥೆ ಮಾಡೋಕ್ಕೋಸ್ಕರ ತರಿಸಿದ್ದೀವಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನಾವು ಅಭಿವೃದ್ಧಿ ಮಾಡೋಕ್ಕೆ ಕೈಗೊಳ್ತೀವಿ ಅಂತ ಹೇಳಿ. ಅದು ಯಾವ ರೀತಿ, ಯಾವ್ಯಾವ ಮುಖ್ಯ ರಸ್ತೆಗೆ, ಯಾವ್ಯಾವ ರೋಡಿಗೆ ಅನ್ನೋದೇನಾದ್ರು ಮಾಹಿತಿ ಇದೆಯಾ ನಿಮಗೆ? ಈಗ 37 ಹಳ್ಳಿಗಳಿದೆ ಸರ್. ಹಳ್ಳಿಗಳಿಗೆ ಮತ್ತು ಹಾಸನ ನಗರದಲ್ಲಿ ಯಾವ್ಯಾವ ಮೇನ್ ಹಳ್ಳಿ ರೋಡ್ಗಳಿದೆ ಮತ್ತು ಎಲ್ಲಿ ರೋಡ್ಗಳು ದುರಸ್ತಿಗೊಳ್ಬೇಕು ಅಲ್ಲಿಗೆಲ್ಲ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿವರೆಗೆ ನಮ್ಮ ಹೊಸ ಮೇಯರ್ ಆಗಿ ಆಯ್ಕೆಯಾಗಿರುವಂತಹ ಹೇಮಲತಾ ಕಮಲ್ ಕುಮಾರ್ ಅವರು ನಮ್ಮ ವಿಶ್ವಪಥ ಸ್ಟುಡಿಯೋಗೆ ಆಗಮಿಸಿ ಇತ್ತೀಚಿನ ಒಂದು ವಿದ್ಯಮಾನಗಳ ಮಹಾನಗರ ಪಾಲಿಕೆ ಆಗಿರೋದ್ರಿಂದ ಏನೇನು ಮಾಡಬೇಕು, ಮುಂದೆ ಏನೇನು ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಒಂದು ಸಣ್ಣದಾಗಿ ಮಾಹಿತಿ ಕೊಟ್ಟರು. ಮೇಡಮ್, ನಮ್ಮ ಸ್ಟುಡಿಯೋಗೆ ಆಗಮಿಸಿ ನಮ್ಮ ಎಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ಸ್. ವಿಶ್ವಪಥ ಚಾನಲ್ ಅವರು ನನ್ನನ್ನು ಸಂದರ್ಶನಕ್ಕೆ ಕರೆಸೋದಕ್ಕೆ ನನ್ನ ಧನ್ಯವಾದಗಳು. ನಾನು ವಿಶ್ವಪಥ ಚಾನಲ್ ಸಮಾಜದಲ್ಲಿ ಒಳ್ಳೊಳ್ಳೆ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ನಾನು ಕೈ ಜೋಡಿಸ್ತೀನಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಮಲೆನಾಡಿನ ಹಸಿರು ಹೊಳೆಯುವ ಹೃದಯ ಭಾಗದಲ್ಲಿ ವಿದ್ಯಾಭ್ಯಾಸದ ದೀಪ ಬೆಳಗುತ್ತಿರುವ ಸಂಸ್ಥೆ ಮಲೆನಾಡ್ ಇಂಜಿನಿಯರಿಂಗ್ ಕಾಲೇಜು ಹಾಸನ. ಅತ್ಯಾಧುನಿಕ ಸೌಕರ್ಯಗಳು, ಅನುಭವಿಗಳಾದ ಪ್ರಾಧ್ಯಾಪಕರು ಮತ್ತು ದೇಶವ್ಯಾಪಿ ಸಾಧನೆಗೈದ ಹಳೆಯ ವಿದ್ಯಾರ್ಥಿಗಳು, ಇವೆಲ್ಲವೂ MECಯ ಗೌರವ. ಇಲ್ಲಿ ಕೇವಲ ಪಾಠ ಮಾತ್ರವಲ್ಲ, ನವೀನ ಆಲೋಚನೆ, ಸಂಶೋಧನೆ, ಕ್ರೀಡೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೂ ಸಮಾನ ಮಹತ್ವ.
ನಿಮ್ಮ ಕನಸುಗಳ ಭವಿಷ್ಯವನ್ನು ರೂಪಿಸುವ ವಿಶ್ವಾಸಾರ್ಹ ತಾಣ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜು ಹಾಸನ.